ನನ್ನ ಜೊತೆಲಿ ಇಲ್ವಾ? ನಾವು ದೇವಸ್ಥಾನದಲ್ಲಿ ಇಲ್ವಾ? ಮಗಳು ನೆನಪಾದ್ಲ ಯಜಮಾನ್ರೆ? ನನ್ನ ಮಗಳು ಅತ್ತಂಗಾಯ್ತು ಪಾರು. ಅಳ್ತಿರ್ಬೋದು. ಚಿಕ್ಕ ಮಕ್ಕಳು ರಾತ್ರಿ ಹೊತ್ತು ಹಸಿವಿಗೋ ಮತ್ತೊಂದಕ್ಕೋ ಎದ್ದು ಅಳೋದು ಸಹಜ. ಆದರೆ ಮಗುನ ನೋಡ್ಕೊಳ್ಳೋದಕ್ಕೆ ಜನನಿ ಇದ್ದಾಳೆ, ಅತ್ತೆಯಮ್ಮ ಇದ್ದಾರೆ. ನೀವು ಮಲ್ಕೊಳ್ಳಿ ಯಜಮಾನ್ರೆ. ನಿದ್ದೆ ಬರಲ್ಲ ಪಾರು. ನಿನ್ನೆ ಇಷ್ಟೊತ್ತಿಗೆ ನನ್ನ ಮಗಳ ಜೊತೆ ನನ್ನ ದೇವಸ್ಥಾನದಲ್ಲಿದ್ದೆ. ರಾತ್ರಿ ಒಂದ್ಸರಿನಾರು ಹೇಳೋಳು. ಒಂದೇ ಹಸುವಾಗಿನೋ ಅಥವಾ ಡೈಪರ್ ಚೇಂಜ್ ಮಾಡುವಂಥ ಸಂದರ್ಭ ಬಂದಾಗ ಆಗ ನಾನು ನೀನು ಹಾಡಿರೋ ಜೋಗ್ಲದ ಹಾಡನ್ನು ಹಾಕಿ ಡೈಪರ್ ಚೇಂಜ್ ಮಾಡಿ ಅವಳಿಗೆ ಹಾಲು ಕುಡಿಸಿ ಮಲಗಿಸ್ತಾ ಇದ್ದೆ. ಅವತ್ತು ಮಗುಗೋಸ್ಕರನ ನನ್ನ ಕೈಯಲ್ಲಿ ಲಾಲಿ ಹಾಡು ಹಾಡಿಸಿತ್ತು. ನಿನ್ನ ಹಾಡು ಕೇಳ್ಕೊಂಡು ನನ್ನ ಮಗಳು ನೆಮ್ಮದಿಯಾಗಿ ಮಲಗ್ತಾ ಇದ್ಲು. ನಾನು ಅದೇ ಖುಷಿಯಿಂದ ಮಲಗ್ತಾ ಇದ್ದೆ. ಆದರೆ ಇವತ್ತು ಅರಸನ ಕೋಟೆ ಒಳಗೆ ನನ್ನ ಮಗಳನ್ನ ಕರ್ಕೊಂಬಂದ್ರೆ ಅದು ನನ್ನ ಮಗಳಾಗಿನೇ ಅಂತ ಅಂದ್ಕೊಂಡಿದ್ದೆ. ಆಗ ನನ್ನ ಮಗಳು ನನ್ನ ಕಣ್ಣು ಮುಂದೆನೇ ಓಡಾಡ್ಕೊಂಡಿರ್ತಾ ಇದ್ಲು ಅಂತ ಅಂದ್ಕೊಂಡಿದ್ದೆ. ಎಲ್ಲ ಮಕ್ಕಳು ಅವ್ರ ಹೆತ್ತ ಅಪ್ಪ ಅಮ್ಮನ ಜೊತೆ ಇರ್ತಾರಲ್ಲ ಹಾಗೆ. ಆದರೆ ನಮ್ಗೆ ಅದೃಷ್ಟ ಎಲ್ಲಿಂದ ಬರಬೇಕು ಹೇಳು? ಇವಾಗ ನನ್ನ ಮಗು ಹತ್ರ ಅದನ್ನು ಸಮಾಧಾನ ಮಾಡೋದಕ್ಕೆ ಪರ್ಮಿಷನ್ ತಗೊಂಡು ಹೋಗಬೇಕು. ಇಲ್ಲ, ನಾನು ಕುಗ್ಬಾರ್ದು. ಈಗಲೇ ನಾನು ನನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕಾಗಿರೋದು. ಯಜಮಾನ್ರೆ, ನೀವು ಈ ಥರ ಮಗುಗೋಸ್ಕರ ಕೊರಗ್ತಾ ಇದ್ರೆ ನನಗೆ ನೆಮ್ಮದಿ ಇರಲ್ಲ. ನಿಮಗೆ ನನ್ನ ನೆಮ್ಮದಿನೂ ಮುಖ್ಯ ಅನ್ನೋದಾದರೆ ಈ ಥರ ಸರಿ ರಾತ್ರಿಲಿದ್ದು ಮಗುಗೋಸ್ಕರ ಕೊರಗೋದನ್ನು ಬಿಟ್ಬಿಡಿ. ಇದರಿಂದ ನನಗೆ ತುಂಬ ನೋವಾಗುತ್ತೆ ಯಜಮಾನ್ರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬನ್ನಿ, ನಿದ್ದೆ ಮಾಡಿ. ಅಪ್ಪ, ಕಾಫಿ. ಅದು ಸರಿ, ಇಷ್ಟು ಬೆಳಗ್ಗೆ ಬೆಳಗ್ಗೆ ಯಜಮಾನ್ರು ಕಾಫಿನೂ ಕುಡ್ದೆ ಎಲ್ಲಿ ಹೋದ್ರು? ನಾನು ಎದ್ದೇಳೋದಕ್ಕೆ ಮುಂಚೆನೇ ಎದ್ದು ಸ್ನಾನ ಎಲ್ಲ ಮುಗಿಸಿದ್ರಮ್ಮ. ಇಡೀ ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ, ಇಲ್ಲ ಮುಖ್ಯವಾದ ಕೆಲಸ ಇದೆ ಅಂದ್ಬಿಟ್ಟು ಆಟೋ ತೊಗೊಂಡೋದ್ರು. ಏನು ಮುಖ್ಯವಾದ ಕೆಲಸನಾ? ನನಗೆ ಹೇಳ್ದೇ ಇರೋ ಮುಖ್ಯವಾದ ಕೆಲಸ ಯಾವುದದು? ಅಗೋ ಅವರೇ ಬಂದರು. ಯಜಮಾನ್ರೆ, ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ್ರಂತೆ. ಏನದು? ಹೌದು, ಇದೇನು?
ದೇವಸ್ಥಾನದಲ್ಲಿ ಮಗು ನಾಮಕರಣದಲ್ಲಿ ತೆಗೆದ ಫೋಟೋ. ಬಾರು ಅರ್ಶನ್ ಕಡೆ ಹೋಗಿ ಬರೋಣ. ಈಗ ಯಾಕೆ? ಯಾಕೋ ಮಗು ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಬೇಡ. ಯಾಕೆ ಬೇಡ? ನಿನ್ ಮಾತಿಗೆ ಕಟ್ಬಿದ್ದು ನಾನು ಜನರಿಗೆ ಮಗುನ್ ಕೊಟ್ಟಿರಬಹುದು, ಆದ್ರೆ ಈಗಲೂ ಅದು ನಮ್ಮ ಮಗು ಅನ್ನೋದು ಮರಿಬೇಡ. ಮರಿಯೋ ಅಂತ ಸತ್ಯ ಅಲ್ಲ, ಅದು ನನಗೂ ಗೊತ್ತು. ನೆನ್ನೆ ರಾತ್ರಿವರೆಗೂ ನಾಮಕರಣ ಅಂತ ಅಲ್ಲೇ ಇದ್ವಿ. ಈಗ ಬೆಳಿಗ್ಗೆನೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಯಜಮಾನ್ರೆ. ರತ್ನವೇಣಿಯವರು ಏನಾದ್ರೂ ಹೇಳ್ಬೋದು. ಅವ್ರ ಕಾರಣಕ್ಕೆ ತಾನೆ ನೀವ್ ನನ್ನನ್ನು ಅಲ್ಲಿಗೆ ಹೋಗ್ಬೇಡ ಅಂತ ತಡೆದಿದ್ದು. ಆದ್ರೆ ಅವಾಗ ಅದು ನೀನ್ ಹೆತ್ ಮಗು, ನಮ್ಮ ಮಗು ಅಂತ ನನಗೆ ಗೊತ್ತಿರ್ಲಿಲ್ವಲ್ಲ. ಆದ್ರೆ ಇವಾಗ ಹಾಗಲ್ವಲ್ಲ ಪಾರು. ಮಗು ಜನನಿಗೆ ಕೊಡ್ಬೇಕು ಅಂತಂದೆ, ಕೊಟ್ಟಾಯ್ತು. ಇವಾಗ ಮಗು ನೋಡ್ಬೇಕು ಅಂತ ಅನಿಸ್ತಾ ಇದೆ ಅಂದ್ರು ಮಗು ನೋಡೋ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಹೇಗೆ ಪಾರು? ಹೀಗೆ ಮುಂದುವರೆದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ನೀನು ಈಗಲೂ ಹೂವನ್ನು ಅಮ್ಮನ ಹತ್ರ ಎಲ್ಲ ಸತ್ಯ ಹೇಳಿ ನಮ್ಮ ಮಗಳನ್ನ ವಾಪಸ್ ಕರ್ಕೊಂಬರೋಣ. ಕರ್ಕೊಂಡು ಬರೋದಕ್ಕಲ್ಲ ನಾನು ಅವಳಿಗೆ ಮಗುನ ಕೊಟ್ಟಿರೋದು. ಮಗುಗೆ ಜನ್ಮ ಕೊಟ್ಟಿರೋದು ನಾನಾಗಿರ್ಬೋದು, ಆದ್ರೆ ಬದುಕನ್ನ ಕಟ್ಕೊಡೋದು ಜನನಿ. ಅಲ್ಲ ಪಾರು, ತಿಂಡಿ ಸಿದ್ಧ ಇದೆ ಯಜಮಾನ್ರೆ, ತಿಂದು ಕೆಲ್ಸಕ್ಕೆ ಹೊರಡಿ. ಅದರಲ್ಲೇ ಎಲ್ರಿಗೂ ನೆಮ್ಮದಿ ಇರೋದು. ನಾನು ನೆಮ್ಮದಿಯಾಗಿರೋದು ನಿಮಗಿಷ್ಟ ಇಲ್ವಾ ಯಜಮಾನ್ರೆ? ನಾನು ತಿಂಡಿ ಹಾಕ್ಕೊಂಡು ಬರ್ತೀನಿ. ನಿನ್ ಮಗಳಿಗೆ ಸ್ನಾನಕ್ಕೆ ಬೇಕಾಗಿರೋ ಸೋಪು, ಸ್ನಾನ ಆದ್ಮೇಲೆ ಹಾಕೋ ಪೌಡ್ರು, ಕ್ರೀಮು ಎಲ್ಲ ಜೋಡಿಸಿಟ್ಟಾಗಿದೆ. ನೀರ್ ಕಾದು ತಣ್ಣಗಾಗಿ ಹೋಗ್ತಿದೆ. ಈಗ್ಲಾದ್ರೂ ನಿನ್ ಮಗಳಿಗೆ ಸ್ನಾನ ಮಾಡ್ಸಲ್ವಾ? ಲಕ್ಷ್ಮಿ, ಮುದ್ದು ಲಕ್ಷ್ಮಿ, ಈಗ ಅಮ್ಮ ನಿನಗೆ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾಳೆ ನೋಡು. ಏನಿದೆಲ್ಲ? ಕಾಣಿಸ್ತಾ ಇಲ್ವೇನಮ್ಮ? ಮಗುಗೆ ಸ್ನಾನಕ್ಕೆ ಮುಂಚೆ ಹಚ್ಚೋ ಬೇಬಿ ಆಯಿಲು, ಸ್ನಾನದ ಸೋಪು, ಪೌಡ್ರು, ಕ್ರೀಮು, ಅದನ್ನೇ ಕೇಳ್ತಾ ಇರೋದು. ಇದನ್ನೆಲ್ಲ ಯಾಕೆ ಉಪಯೋಗಿಸ್ತಾ ಇದ್ದೀರಾ ಅಂತ. ನೋಡು ಜನನಿ, ನಾನು ಹೀಗೆಲ್ಲ ಮಾತಾಡ್ದೆ ಅಂತ ತಪ್ಪು ತಿಳ್ಕೊಬೇಡ. ಮಗುಗೆ ಎಲ್ಲ ಒಳ್ಳೇದೇ ಆಗ್ಬೇಕು ಅನ್ನೋ ಆಸೆ ನಿನಗಿದೆ ತಾನೆ? ಖಂಡಿತ ಇದೆ ಅಕ್ಕ, ಆದ್ರೆ ಇದೆಲ್ಲ ಯೂಸ್ ಮಾಡೋದ್ರಿಂದ ಏನ್ ಕೆಟ್ಟದಾಗುತ್ತೆ? ಮಗು ಚರ್ಮ ಹೂವಿನ ತರ ಜನನಿ. ಇದಕ್ಕೆಲ್ಲ ಒಂದಲ್ಲ ಒಂದು ರಾಸಾಯನಿಕ ಪದಾರ್ಥಗಳನ್ನ ಬಳಸಿರೋ ಸಾಧ್ಯತೆ ಇದೆ. ಇದರಿಂದ ಮಗು ಚರ್ಮಕ್ಕೇನಾದ್ರೂ ತೊಂದರೆ ಆದ್ರೆ, ಅದಕ್ಕೆ ಅಂತಾನೆ ಅಲ್ವಾ ನಾನು ನೈಸರ್ಗಿಕವಾಗಿ ಮನೇಲೆ ತಯಾರಿಸಿರೋ ಎಣ್ಣೆ, ಪೌಡ್ರು, ಕಾಡ್ಗೆನೆಲ್ಲ ತಗೊಂಬಂದು ಕೊಟ್ಟಿದ್ದು. ಅದೆಲ್ಲ ಎಲ್ಲಿ? ಒಳಗಿಟ್ಟಿದ್ದೀನಿ ನೋಡಿ.
ನಿಮಗೆ ಅಸಮಾಧಾನ ಇದ್ದರೆ ನನ್ನ ಮೇಲೆ ತೋರಿಸ್ಕೊಳ್ಳಿ. ಆದರೆ ಮಗು ಕಾಳಜಿ ವಿಷಯದಲ್ಲಿ ಬೇಡ. ಈಗ ಇದು ನಿಮಗೂ ಮೊಮ್ಮಗು ತಾನೆ. ಜನನಿ, ಏನಿದು? ಅದು ಸ್ಕ್ರಬ್ ಅಕ್ಕ. ಅದನ್ನ ಹಚ್ಚಿ ಮಗು ಕೈಕಾಲ್ಗೆಲ್ಲ ಮೃದುವಾಗಿ ಉಜ್ಜಿದ್ರೆ ಮಗು ಚರ್ಮ ಹೊಳಗ್ ಬರುತ್ತಂತೆ. ಮಗುಗಿನ್ನೂ ಈಗ ತಾನೇ ತಿಂಗಳು ತುಂಬಿದೆ. ಇಂಥದನ್ನೆಲ್ಲ ಮಗುಗೆ ಹಾಕಿ ಉಜ್ಜಿದ್ರೆ ಮಗು ಚರ್ಮದ ಆರೋಗ್ಯ ಉಳಿಯುತ್ತಾ? ನೀನು ಚಿಕ್ಕವಳಿರ್ಬೇಕಾರೆ ನಿಮ್ಮ ಅಪ್ಪ ಅಮ್ಮನೂ ಇದನ್ನೆಲ್ಲ ಉಪಯೋಗಿಸಿದ್ರ ಜನನಿ? ಅವಾಗಿಲ್ಲ ಇದಿರಲಿಲ್ಲ. ಆದರೆ ಈಗಲೂ ಇದನ್ನೆಲ್ಲ ಉಪಯೋಗಿಸೋರು ಉಪಯೋಗಿಸ್ಲಿ, ಆದರೆ ನಾವು ಮಾತ್ರ ಇದನ್ನೆಲ್ಲ ಉಪಯೋಗಿಸೋದು ಬೇಡ. ಯಾಕೆ ಅಂದರೆ ಅಕ್ಕಿ ನೀರು ಮತ್ತು ಆಲೂಗಡ್ಡೆ ಉಪಯೋಗಿಸಿ ಮನೆಯಲ್ಲೇ ನೈಸರ್ಗಿಕ ಕ್ರೀಮ್ನ ನಾನು ನಿನಗೆ ಮಾಡಿಕೊಡ್ತೀನಿ. ಅದೊಂದನ್ನು ಉಪಯೋಗಿಸಿದ್ರೆ ಸಾಕು. ಅದನ್ನು ಬಿಟ್ಟು ಈ ರೀತಿ ರಾಸಾಯನಿಕಗಳನ್ನೆಲ್ಲ ಉಪಯೋಗಿಸೋದು ಬೇಡ ಜನನಿ. ಅಕ್ಕ, ನನಗಿಷ್ಟೆಲ್ಲ ಗೊತ್ತಿರಲಿಲ್ಲ. ಚಿಕ್ಕಮ್ಮಂಗೆ ಗೊತ್ತಿತ್ತೇನೋ ಪಾಪ. ಆದರೂ ಹೋದ್ಸಲ ಎಣ್ಣೆ ಸ್ನಾನ ಮಾಡಿಸಿದಾಗ ಎಣ್ಣೆ ಜಾಸ್ತಿ ಆಗಿ ಮಗುಗೆ ಕಫ ಕಟ್ಟಿ ಹುಷಾರು ತಪ್ಪಿತ್ತಲ್ಲ, ಹಾಗಾಗೋದು ಬೇಡ ಅಂತ ನಾನೇ ಇದನ್ನೆಲ್ಲ ತರಿಸ್ದೆ. ಆದರೆ ಇವತ್ತಿಂದ ನೀವು ರೆಡಿ ಮಾಡ್ಕೊಡೋ ಕಾಡ್ಗೆ ಕ್ರೀಮು ಪೌಡರು ಎಣ್ಣೆ ಇದನ್ನ ಯೂಸ್ ಮಾಡ್ತೀನಿ. ಇನ್ಮೇಲೆ ಏನಿದ್ರು ಪಾರ್ವತಿ ಆದಿತ್ಯ ಅರ್ಸನ್ ಕೊಟ್ಟೆ ಬ್ರ್ಯಾಂಡೆ ಅಲ್ವಾಗಂದ? ಅಯ್ಯೋ, ನಾನು ಬಂದಿರೋ ವಿಷಯನ ಹೇಳೋದು ಮರ್ತೋದೆ ನೋಡು. ನಿನಗೆ ಎದೆ ಹಾಲು ಬರೋದಕ್ಕೆ ಔಷಧಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಇವತ್ತಿಂದ ಶುರು ಮಾಡೋಣ. ಇವತ್ತು ಒಳ್ಳೆ ದಿನ ನೋಡು. ಸಂಜೆ ಕಾಫಿ ಟೀ ಎಲ್ಲ ಕುಡಿಬೇಡ. ನಾನು ನಿನಗೆ ಕಷಾಯ ತಗೊಂಬಂದು ಕೊಡ್ತೀನಿ, ಅದನ್ನೇ ಕುಡಿ, ಸರಿನಾ? ನೋಡಮ್ಮ ಪಾರ್ವತಿ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಮ್ಮ. ನೀನೇ ನಮ್ಮ ಜನನಿ ಮಗುಗೆ ಕದ್ದು ಹಾಲು ಕುಡ್ಸಕ್ ಬರ್ತಿದ್ದೆ ಅಂಥದ್ರಲ್ಲಿ ಈಗ ನೀನೇ ನಮ್ಮ ಜನನಿಗೆ ಎದೆ ಹಾಲು ಬರೋ ಹಾಗೆ ಔಷಧಿ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದನ್ನ ಹೇಗೆ ನಂಬೋದು? ಅರಸನ ಕೋಟೆಯವ್ರ ಮುಂದೆ ನೀನು ಒಳ್ಳೊಳಗಿರಕ್ಕೆ ಯಾವುದೋ ಒಂದು ಔಷಧಿ ಕೊಟ್ಟಂಗೆ ಮಾಡಲ್ಲ ತಾನೆ? ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗಂಥ ಬುದ್ಧಿ ಇಲ್ಲ. ನಮ್ಮ ಜನನಿಗೆ ಎದೆ ಹಾಲು ಬರಬೇಕು ಅಷ್ಟೇ ನನ್ನ ಉದ್ದೇಶ. ದಯವಿಟ್ಟು ನನ್ನ ನಂಬಿ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಸಮಯ 2 ಗಂಟೆ ಆಯಿತು. ಪ್ರತಿ ದಿವಸ ಯಜಮಾನ್ರು ಇಷ್ಟೊತ್ತಿಗೆಲ್ಲ ಫೋನ್ ಮಾಡ್ತಿದ್ರಲ್ಲ. ಫೋನ್ ಆದರೂ ಮಾಡ್ತಿದ್ರು, ಇಲ್ಲ ವಿಡಿಯೋ ಕಾಲ್ ಆದರೂ ಮಾಡ್ತಾಯಿದ್ರು. ಇಬ್ಬರು ಮಾತಾಡಿಕೊಂಡೇ ಊಟ ಮಾಡ್ತಾಯಿದ್ವಿ. ಇವತ್ತು ಯಾಕೆ ಫೋನ್ ಮಾಡಿಲ್ಲ? ನಾನೇ ಮಾಡ್ತೀನಿ. ವಿದ್ಯಾ ವಿದ್ಯಾ ವಿದ್ಯಾ, ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಹೇಳ್ಪಾರು. ಏನು ಮಾಡ್ತಾ ಇದ್ದೀರಾ ಯಜಮಾನ್ರೆ? ಆಟೋದಲ್ಲಿ ಯಾರಾದರೂ ಪ್ರಯಾಣಿಕರಿದ್ದಾರಾ? ಇಲ್ಲ, ಒಂದು ಕಡೆ ಆಟೋ ನಿಲ್ಲಿಸ್ಕೊಂಡು ಸುಮ್ಮನೆ ಕೂತಿದ್ದೀನಿ. ಹೌದಾ, ಒಳ್ಳೇದಾಯಿತು. ಊಟ ಮಾಡೋಣವಾ? ನನಗೆ ಹಸಿವಿಲ್ಲ ಅಪ್ಪಾರು, ನೀನು ಮಾಡ್ಕೊ. ಯಾಕೆ? ಯಾಕೋ ಮಗು ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ನೀನು ಈಗಲೂ ಹೂವನ್ನು ಅಮ್ಮನ ಹತ್ರ ಎಲ್ಲ ಸತ್ಯ ಹೇಳಿ ನಮ್ಮ ಮಗಳನ್ನ ವಾಪಸ್ ಕರ್ಕೊಂಬರೋಣ. ನನ್ನ ಮೇಲಿನ ಕೋಪನ ಊಟದ ಮೇಲೆ ತೋರಿಸ್ಬಾರ್ದಲ್ವಾ ಯಜಮಾನ್ರೆ?
ನಿನ್ಮೇಲೆ ಯಾವ ಕೋಪನೂ ಇಲ್ಲ ನನಗೆ. ಹಾಗಾದ್ರೆ ಬನ್ನಿ ಊಟ ಮಾಡೋಣ. ಇಬ್ರು ಯಾವಾಗಲೂ ಹೀಗೆ ಮಾತಾಡ್ಕೊಂಡು ತಾನೇ ಊಟ ಮಾಡ್ತಾ ಇದ್ದಿದ್ದು. ನನಗಂತೂ ತುಂಬಾ ಹೊಟ್ಟೆ ಹಸ್ವಾಗ್ತಿದೆ. ಆದ್ರೆ ಏನ್ ಮಾಡೋದು, ಕಟ್ಕೊಂಡ್ ಗಂಡ ಉಪವಾಸ ಇದ್ದಾರೆ ಅಂತ ಗೊತ್ತಿದ್ದು ನಾನು ಊಟ ಮಾಡೋ ಬುದ್ಧಿನ ನಿಮ್ ಸಾರ್ತಿ ನನಗೆ ಹೇಳ್ಕೊಟ್ಟಿಲ್ವಲ್ಲ. ಸರಿ ಬಿಡಿ, ನೀವು ಊಟ ಮಾಡಲ್ಲ ಅಂದ್ರೆ ನಾನು ಊಟ ಮಾಡೋದಿಲ್ಲ. ನೀರು ಕುಡ್ದು ಹೊಟ್ಟೆ ತುಂಬಿಸ್ಕೋತೀನಿ. ಪರ್ವ ನಿಮಿಷ, ಊಟ ಹಾಕೊಂಡ್ ಬಾ, ಇಬ್ರು ಸರಿ ಒಟ್ಟಿಗೆ ಊಟ ಮಾಡೋಣ. ಬೇಡ ಬೇಡ, ನೋಡಿ ನಾನು ಇವಾಗ ಫೋನ್ ಕಟ್ ಮಾಡ್ತೀನಿ, ನೀವು ವಿಡಿಯೋ ಕಾಲ್ ಮಾಡಿ. ಅದ್ರಲ್ಲಾದ್ರೆ ನೀವು ನಾನು ಊಟ ಮಾಡ್ತಿದ್ದೀನಿ ಅಂತ ನನ್ನ ಸಮಾಧಾನಕ್ಕೆ ನೀವು ಸುಳ್ಳು ಹೇಳೋದಕ್ಕಾಗಲ್ಲ. ಸರಿ. ಪಾರು, ಇವಾಗ ನಮ್ಮ ಮಗುನು ಹಾಲು ಕುಡಿಯೋ ಟೈಮ್ ಅಲ್ವಾ? ಈಗ ತಾನೇ ನಾನು ಅರಸನಕೋಟೆಯಿಂದ ಬರ್ತಾ ಇದ್ದೀನಿ ಯಜಮಾನ್ರೆ. ಮಗು ಹಾಲು ಕುಡಿದು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೆ. ನೀವು ಚಿಂತೆ ಮಾಡಬೇಡಿ. ಏನು, ಮಗು ನೋಡೋದಕ್ಕೆ ಅರಸನಕೋಟೆಗೆ ಹೋಗಿದ್ಯಾ? ಯಾವ ನ್ಯಾಯ ಪಾರು? ನಾನು ಮಾತ್ರ ಬೆಳಿಗ್ಗೆ ಮಗು ನೋಡೋದಕ್ಕೆ ಹೋಗ್ತೀನಿ ಅಂತ ಅಂದಾಗ ನನ್ನ ತಡೆದೆ. ಆದ್ರೆ ನೀನ್ ಮಾತ್ರ ಒಬ್ಳೆ ಹೋಗಿದ್ಯಾ? ಈ ಕಡೆ ಬಂದ್ಮೇಲೆ ನಿನ್ ಮನ್ಸು ಬದಲಾಯ್ತಾ? ಅಲ್ಲ ಬಾರು, ಒಂದೇ ಮಾತು ನನಗೆ ಫೋನ್ ಮಾಡಿ ಹೇಳಿದಿದ್ರೆ ನಾನು ಮಗು ನೋಡೋದಕ್ಕೆ ಅರಸನಕೋಟೆಗೆ ಓಡಾಡಿ ಬರ್ತಾ ಇರ್ಲಿಲ್ವಾ? ನಾನು ಮಗುನ್ ನೋಡ್ಬೇಕು ಅಂತಾನೆ ಅರಸನಕೋಟೆಗೆ ಹೋಗಿದ್ದಲ್ಲ ಯಜಮಾನ್ರೆ. ಜನನಿ ಹತ್ರ ಏನೋ ಮಾತಾಡೋದಿತ್ತು, ಅದಕ್ಕೆ ಹೋಗಿದ್ದೆ ಅಷ್ಟೇ. ಮಗು ಅರಸನಕೋಟೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನೀವು ಬೇಕಾದ್ರೆ ಇವತ್ತು ಸಂಜೆನೋ ಇಲ್ಲ ನಾಳೆ ಬೆಳಗ್ಗೆನೋ ಹೋಗಿ ಮಗುನ್ ನೋಡ್ಕೊಂಡು ಬನ್ನಿ, ಸರಿನಾ? ಹಾಗಾದ್ರೆ ನಾನು ಸಂಜೆ ಆಗ್ತಿದ್ದಾಗೆ ನನ್ನ ಮಗುನ ನೋಡ್ಬೋದು. ಬೆಳಗ್ಗಿಂದ ಒಂದು ಪೋಣಿನೂ ಆಗಿಲ್ಲ. ಅದೇ ಖುಷಿಲಿ ಒಂದು ಟ್ರಿಪ್ ಆದರೂ ಹೊಡಿಬೇಕು. ಸರಿ. ಸಂಜೆ ಬಂದು ಮಗುನ್ ನೋಡ್ಬೋದು ಅನ್ನೋ ಖುಷಿಲಿ ಯಜಮಾನ್ರು ಊಟ ಮಾಡಿದ್ರು. ಆದರೆ ಸಂಜೆ ಅವರು ಮಗುನ ನೋಡಬಾರ್ದು. ಹೇಗಿದ್ರು ಅವ್ರು ಮೊದಲು ಮನೆಗೆ ಅಲ್ವಾ ಬರೋದು. ನಾನು ಏನಾದರೂ ಮಾಡಿ ಯಜಮಾನ್ರು ಅರಸನಕೋಟೆಗೆ ಹೋಗೋದನ್ನು ತಡಿಬೇಕು. ಮಗುನ ನೋಡಬೇಕು ಅಂದ ತಕ್ಷಣ ನೋಡೋದಕ್ಕಾಗದೇ ಇದ್ರೆ ಕಷ್ಟ ಆದರೂ ನಿಧಾನಕ್ಕೆ ಅಭ್ಯಾಸ ಆಗುತ್ತೆ. ಆದಿತ್ಯ, ಬಾ ಕೂತ್ಕೋ. ಅದಿ ಇವಾಗ ಬಂದ್ಯಾ? ಕೂತ್ಕೊಳ್ಳಪ್ಪ, ನಾನೇ ನನ್ನ ಕೈಯಾರ ಕಾಫಿ ಮಾಡ್ಕೊಂಡು ಬರ್ತೀನಿ. ನಿನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಮಾಡಕ್ ಬರಲ್ಲಪ್ಪ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋ. ಕೂತ್ಕೋ. ಆದಿತ್ಯ, ಹೇಗಿದ್ಯಪ್ಪ? ಹಾಂ ಅಪ್ಪ, ಪರವಾಗಿಲ್ಲ. ಡ್ಯೂಟಿ ಮುಗೀತಾ?
ಹಾಂ ಡ್ಯೂಟಿ ಮುಗಿಸ್ಕೊಂಡು ಸೀದಾ ಇಲ್ಲೇ ಬಂದಿರೋ ಹಾಗಿದೆ.